ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಈ ದಿನ ತುಂಬಾ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರವನ್ನ ತಮ್ಮ ಮುಂದೆ ತಂದಿದ್ದೀನಿ. ಯಾರಿಗೆಲ್ಲ ಸರ್ಕಾರದಿಂದ ಯಾವುದೇ ಒಂದು ಸವಲತ್ತು ಬರೋದು ಬಾಕಿ ಇದ್ರೆ, ಬರ್ತಕ್ಕಂಥ ಹಣ ಬಾಕಿ ಇದ್ರೆ, ಅಥವಾ ಸರ್ಕಾರದಿಂದ ಯಾವುದೇ ಒಂದು ಕೆಲಸ ಆಗ್ಬೇಕಾಗಿದ್ರೆ, ಅಥವಾ ಸರ್ಕಾರಿ ಸಂಬಂಧಪಟ್ಟಂತ ಅಥವಾ ಉನ್ನತ ಅಧಿಕಾರಿಗಳಿಂದ ನಿಮ್ಗೇನಾದ್ರೂ ಒಂದು ಕೆಲಸ ಆಗ್ಬೇಕಾಗಿದ್ರೆ, ಅಥವಾ ನಿಮ್ಮ ಮೇಲೆ ಒಂದು ಒಳ್ಳೆ ಭಾವನೆ ಬರಬೇಕು ಅಂತ ಇದ್ರೆ, ಅಥವಾ ನೀವು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರ್ತೀರಾ, ನಿಮ್ಮ ಬಾಸ್ ಆಗ್ಲಿ ಅಥವಾ ನಿಮ್ಮ ಒಬ್ಬ ಹೆಡ್ ಆಗ್ಲಿ ಅಥವಾ ಲೀಡ್ ಆಗ್ಲಿ, ಸೊ ಅವ್ರಿಗೆ ನಿಮ್ಮ ಮೇಲೆ ಒಂದು ಒಳ್ಳೆ ಭಾವನೆ ಇಂಪ್ರೆಷನ್ ಬರಬೇಕು ಅಂತಂದ್ರೆ, ಸೊ ನಾನು ಹೇಳ್ತಕ್ಕಂಥ ಈ ಪರಿಹಾರನ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾದ್ರೆ ಏನಪ್ಪಾ ಈ ಪರಿಹಾರ ಅಂದ್ರೆ, ಬನ್ನಿ ನೋಡೋಣ. ಈಗ ನಾಳೆ 15ನೇ ತಾರೀಕು ಡಿಸೆಂಬರ್ 2024. ಈ ಪರಿಹಾರವನ್ನ ನಾಳೆ ದಿನ ಅಂದ್ರೆ ಭಾನುವಾರ 15/12/2024 ರಾತ್ರಿ 9:15ರಿಂದ 11:15 ಒಳಗೆ, ನಾನು ಇಲ್ಲಿ ಬಲಗಡೆ ಏನ್ ತೋರಿಸಿದ್ದೀನಿ, ನಿಮ್ಮ ಮನೆಯ ನಿಮ್ಮ ಮನೆಗೆ ಪೂರ್ವ ಭಾಗದಲ್ಲಿ, ಇದು ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ಲಿ ಅಥವಾ ಫಸ್ಟ್ ಫ್ಲೋರ್ ಅಲ್ಲಿ ಇರಲಿ, ಎಂಟೈರ್ ಬಿಲ್ಡಿಂಗ್ ನಿಮ್ದಾಗಿರ್ಲಿ, ನಿಮ್ಮ ಯಾವ್ದಾದ್ರು ಒಂದು ಫ್ಲೋರ್ ಅಲ್ಲಿ, ಗ್ರೌಂಡ್ ಫ್ಲೋರ್ ಆದ್ರೆ ಉತ್ತಮ, ಇಲ್ಲಿದ್ರೆ ಫಸ್ಟ್ ಫ್ಲೋರ್ ಆಗಲಿ, ನೀವು ಸೆಕೆಂಡ್ ಫ್ಲೋರ್ ಆಗಲಿ, ಇಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂಥವ್ರು, ನಿಮ್ಮ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಪೂರ್ವದ ಕಡೆ, ನಿಮ್ಮ ಆ ಪೂರ್ವದಲ್ಲಿ ಬಾಗ್ಲು ಇರ್ಬೋದು, ಬಾಗ್ಲಿದ್ರೆ ಆ ಬಾಗ್ಲು ಮುಚ್ಚಿಬಿಟ್ಟು ಅದರಿಂದ ಸ್ವಲ್ಪ ಪಕ್ಕಕ್ಕೆ, ಇಲ್ಲ ಬಾಗಿಲ ಗೋಡೆ ಇದೆ ಪೂರ್ವದಲ್ಲಿ ಅಂದ್ರೆ ಆ ಗೋಡೆ ಮುಂಭಾಗಕ್ಕೆ ನನ್ನ ಹಳದಿ ಬಾಕ್ಸ್ ಏನ್ ಹಾಕಿದೀನಿ ಅದು ಜಾಗ ನಿಮ್ಗೆ ಸೂಚಿಸೋದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ, ಏನ್ ನಾನು ಟೈಮ್ ಕೊಟ್ಟಿದ್ದೀನಿ ಆ ಟೈಮ್ ಅಲ್ಲಿ 11 ಮಣ್ಣಿನ ಹಣತೆಗಳು ತಗೋಬೇಕು ಸ್ನೇಹಿತರೆ. ನೋಡಿ, ಅಂದು ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾನು ಹೇಗ್ ಕೊಟ್ಟಿದ್ದೀನಿ, ಮೊದಲನೇ ಒಂದು ಸಾಲಿನಲ್ಲಿ 6 ದೀಪ ಇಡ್ತೀರಾ, ಅದರ ಮುಂದೆಗಡೆ 5 ದೀಪವನ್ನ ಇಡ್ತೀರಾ. ಸೊ 11 ದೀಪವನ್ನ ಹಚ್ಚಬೇಕು. ಇದು ಸಾಧ್ಯವಾದರೆ ನೀವು ತುಪ್ಪನ ಬಳಸಬಹುದು ಅಥವಾ ಎಳ್ಳೆಣ್ಣೆನ ಬಳಸಬಹುದು. ಇದೆರಡು ಬಿಟ್ಟು ಬೇರೆ ಇನ್ಯಾವ ಒಂದು ಆ, ಎಣ್ಣೆನ ಬಳಸುವ ಹಾಗಿಲ್ಲ. ಕನಿಷ್ಠ ಒಂದು ಕಾಲು ಗಂಟೆ ಈ ದೀಪ ಉರಿದ್ರೆ ಸಾಕು ಸ್ನೇಹಿತರೆ. ನೀವು ಗಂಟೆಗಳ ಕೊದ್ದಿ ಉರಿಸುವಂಥದ್ದು ಅವಶ್ಯಕತೆ ಬೇಡ. ಏನ್ ಮಾಡ್ಬೇಕು ಅಂತಂದ್ರೆ, ಈಗ ನಾಳೆ ತುಂಬಾನೇ ವಿಶೇಷವಾಗಿರೋದ್ರಿಂದ ನಾನು ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳಿ. ಏನು ಅಂತಂದ್ರೆ, ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಈ ತರ 11 ದೀಪವನ್ನ, ಮೊದಲನೇ ಸಾಲಲ್ಲಿ 6 ದೀಪ, ಮತ್ತೆ ಆ 2 ದೀಪದ ಮಧ್ಯದಲ್ಲಿ ಮುಂದಿನ ಸ್ಥಾನದಲ್ಲಿ ಒಂದು ದೀಪನ ನೀವು ಇಡಬೇಕಾಗತ್ತೆ. ಒಂದು 6, ಇನ್ನೊಂದು 5, ಒಟ್ಟು 11 ದೀಪವನ್ನ ಪೂರ್ವಾಭಿಮುಖವಾಗಿ ಇದನ್ನ ಉರಿಸಬೇಕು. ಅಂದ್ರೆ ಈಸ್ಟ್ ಫೇಸಿಂಗ್ ಅಲ್ಲಿ ಈ ದೀಪವನ್ನ ಹಚ್ಚಿದ ನಂತರ ನಿಮ್ಮ ಮನೆಯವರು ಯಾರಿಗೆ ಆ ಕೆಲಸ ಆಗಬೇಕು, ಅವ್ರು ಅದು ಗಂಡಸರಾಗ್ಲಿ ಹೆಂಗಸರಾಗ್ಲಿ ಯಾರಾದ್ರೂ ಸರಿ, ಈ ದೀಪದ ಸುತ್ತ ಒಟ್ಟು 11 ಪ್ರದಕ್ಷಿಣೆಯನ್ನು ಹಾಕಬೇಕು. ಇದನ್ನ ನೀವು ಹಾಕಬೇಕಾದಾಗ ಓಂ ಮಿತ್ರಾಯ ನಮಃ, ಮತ್ತೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ಓಂ ಮಿತ್ರಾಯ ನಮಃ ಅನ್ನುವ ಈ ಮಂತ್ರವನ್ನ ಹೇಳಿಕೊಂಡು ಈ ದೀಪದ ಸುತ್ತ 11 ಪ್ರದಕ್ಷಿಣೆ ಹಾಕಿ ಆ ದೀಪವನ್ನ ನಮಸ್ಕಾರ ಮಾಡಿ, ಮತ್ತೆ ಆ ದೀಪದ ಮೇಲೆ ನಿಮ್ಮ ಅಂಗೈಯನ್ನ ಇಟ್ಟು ಆ ಶಾಖವನ್ನ ತಮ್ಮ ನೆತ್ತಿಯ ಮೇಲೆ, ಅದನ್ನ ನಾವು ದೇವಸ್ಥಾನಕ್ಕೆ ಹೋದಾಗ ಮಂಗಳಾರತಿ ತಗೊಳ್ತೀವಲ್ವಾ, ಹಾಗೆ ಈ 11 ದೀಪದ ಒಂದು ಶಾಖವನ್ನ ಎರಡೂ ಅಂಗೈಗಳಲ್ಲಿ ತಗೊಂಡು ಅದನ್ನ ನಿಮ್ಮ ನೆತ್ತಿಯ ಮೇಲೆ ಇಟ್ಕೋಬೇಕು ಸ್ನೇಹಿತರೆ. ಈಗ ನಾಳೆ 15ನೇ ತಾರೀಕು ತುಂಬಾನೇ ಒಂದು ಒಳ್ಳೆಯ ಸಮಯ ಆಗಿರೋದ್ರಿಂದ, ಸೊ ಈ ಒಂದು ಕೆಲಸ ಒಮ್ಮೆ ಮಾತ್ರ ಮಾಡಿ. ಈಗ ನಾಳೆ ಇದು ಮಿಸ್ ಆಗಿದೆ, ಕೆಲವರು ವಿಡಿಯೋನ ನಂತರ ನೋಡ್ತಿದ್ದೀರಾ ಅಂತ ಏನಾದ್ರು ಆದರೆ, ಇದೇ ತಂತ್ರನ ಅಂದ್ರೆ ಈಗ ನಾನು ಏನ್ ಹೇಳಿದ್ದೀನಿ, ಈಗ ನಾನು ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ವಿಶೇಷವಾದಂತ ಫಲ ಸಿಗತ್ತೆ. ಇದನ್ನ ನೀವು 11 ಭಾನುವಾರ ಮಾಡಬಹುದು. ಅಂದರೆ ಈಗ ನಾಳೆಯಿಂದ ನೀವು ಪ್ರಾರಂಭ ಮಾಡಿ, ಅಂದ್ರೆ 15ನೇ ತಾರೀಕಿಂದ ಪ್ರಾರಂಭ ಮಾಡಿ 11 ಭಾನುವಾರ, ಅದು ಬೇರೆ ಭಾನುವಾರಗಳಲ್ಲಿ ರಾಹುಕಾಲವನ್ನ ಹೊರತುಪಡಿಸಿ ಅದು ಬೆಳಗ್ಗೆ ಹೊತ್ತಾದ್ರೂ ಮಾಡಬಹುದು ಅಥವಾ ಸಂಜೆ ಒಂದು 6 ಗಂಟೆಯ ನಂತರ
8 ಗಂಟೆಯ ಒಳಗಾಗಿ ಈ ಒಂದು ಕೆಲಸವನ್ನ ತಾವು ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲ ಬೆಳಗ್ಗೆನೆ ನೀವು ಬೆಳಗ್ಗಿನ ಜಾವ ಬೇಗ ಎದ್ದೇಳುವಂತ ರೂಢಿ ಇದ್ರೆ ಸೂರ್ಯೋದಯ ಆ ಆದ ನಂತರ ಅಂದ್ರೆ ಒಂದು 6 ಗಂಟೆ ಅಥವಾ 6 ಕಾಲು 6 ವರೆ ಬೆಳಗ್ಗೆ ನಂತರ ಇದನ್ನ ನೀವು ಮಾಡ್ಬೋದು. ಇದು ಮಾಡಬೇಕಾಗಂತ ಸೂಕ್ತವಾದಂತ ಸಮಯ ಬೆಳಗ್ಗೆ 6 ರಿಂದ 8 ಗಂಟೆ ಒಳಗೆ, ಸಂಜೆ 6 ರಿಂದ 8. ನಾಳೆ ಮಾತ್ರ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮಾತ್ರ ಮಾಡ್ತಕ್ಕಂಥದ್ದು. ಈ ಒಂದು ತಂತ್ರನ ಖಂಡಿತವಾಗೂ 11 ಭಾನುವಾರ ದಿವಸ ಮಾಡಿ ಮನೆಗಳಲ್ಲಿ ನಿಮಗೆ ತನಗ್ ತಾನೇ ಆ ಒಂದು ರಿಸಲ್ಟ್ ನಿಮಗೆ ಕಣ್ಣೋಟಕ್ಕೆ ಬರುತ್ತೆ. ಒಂದ್ ವೇಳೆ 11 ವಾರ ಆದ್ರೂ ಇನ್ನು ಬಂದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ದಿವಸ ನೀವು ಕಾಯ್ಬೇಕಾಗತ್ತೆ. ಯಾಕಂದ್ರೆ ನಾನು ಈ ಪರಿಹಾರ ಕೊಟ್ಟಂತವ್ರಿಗೆ 6ನೇ ವಾರದಲ್ಲಿ ಇದು ರಿಸಲ್ಟ್ ಬಂದಿದೆ, ಕೆಲವರಿಗೆ 3ನೇ ವಾರಕ್ಕೆ ರಿಸಲ್ಟ್ ಬಂದಿದೆ, ಕೆಲವರಿಗೆ 11ನೇ ವಾರದಲ್ಲಿ ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ಒಂದು ನಂಬಿಕೆ ಇಟ್ಟು ಮಾಡಿ, ಖಂಡಿತವಾಗೂ ನಿಮಗೆ ಆ ಭಗವಂತ ಒಳ್ಳೇದ್ ಮಾಡ್ಲಿ. ನಿಮಗೆ ಅಧಿಕಾರಿಗಳಿಂದ ಒಂದು ಒಳ್ಳೆಯ ಒಂದು ಫಲ ನಿಮಗೆ ಅವ್ರಿಗೆ ಏನ್ ಕೆಲಸ ಆಗ್ಬೇಕು ಸರ್ಕಾರದ ವತಿಯಿಂದ, ಹಿರಿಯ ಅಧಿಕಾರಿಗಳ ವತಿಯಿಂದ ಆ ಕೆಲಸ ನಿಮಗೆ ಸುಗಮವಾಗ್ಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋನ ನಿಮ್ಮ ಮುಂದೆ ಆ, ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹರಿ ಓಂ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ತೆ ಸ್ನೇಹಿತರೆ.